ಏನೋ ಏನೋ ನೋಡ್ಲೇ ಇಲ್ಲ. ಇದೇನಿದೆ ಇಲ್ಲಿ? ಮಾಮೂಲಿ ಸಡ್ಡು ಅಕ್ಕ, ಅದು ಇದು ಇಟ್ಕೊಂಡಿದೀವಿ. ಇದು ಈಗ ಮಾಡಿರೋದೆ ಅನ್ಸುತ್ತಲ್ವಾ? ಓ, ಮಳೆ ಬಂತ. ಏನೋ ಕಿತ್ತಾಕ್ತಿದೆ ಅನ್ಸುತ್ತೆ ಕಣೋ, ಇಲ್ಲಿ ಏನೋ ಅಷ್ಟೇ ನೋಡಿ. ಇದಿಷ್ಟು ಅವರು ಇರ್ಲಿಕ್ಕೆ ಅಂತ ಸಿಂಪಲ್ ಆಗಿ ಇದಿಷ್ಟು ಮಾಡ್ಕೊಂಡಿದ್ದಾರೆ. ಇದು ಹಸುಗಳಿಗೆ, ಯಾಕೆಂದ್ರೆ ಎಲ್ಲ ಟೈಮ್ಗೂ ಹುಲ್ಲು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಈ ಥರ ನಾವು ಯಾವಾಗಲೂ ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೇನೆ ಮಾಡೋದು. ಅಂದರೆ ಸ್ಟೋರ್ ಮಾಡಿ ಇಟ್ಕೋತಾರೆ. ಈ ಥರ ಒಂದು 6 ತಿಂಗಳು 3 ತಿಂಗಳು ಬರುತ್ತೆ. ಹಾಗಾಗಿ ನೋಡಿ ಎಲ್ಲ ಅನ್ಮುಖ ನನ್ನ ತಮ್ಮ ಬಂದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಇಲ್ಲಿ ಬಂದು ನೋಡಿ ಇಲ್ಲೂ ಇಟ್ಕೊಂಡಿದ್ದಾರೆ. ಇದು ಹುಲ್ಲು, ಭತ್ತದ ಹುಲ್ಲು ಇದು ಆ್ಯಕ್ಚುಲಿ ಅಲ್ಲ, ಭತ್ತದ ಹುಲ್ಲು. ಸೊ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಬಾವಿ ನೋಡೋಣ ಬನ್ನಿ. ಇದು ಬಾವಿ ಎಷ್ಟೋ ವರ್ಷದ ಹಿಂದೆದು. ಇದು ನನಗಂತೂ ಗೊತ್ತಿಲ್ಲ. ಗೊತ್ತಾ ನಿನಗೆ ಎಷ್ಟು ವರ್ಷ ಅಂತ? ನಮ್ಮ ಆಂಟಿ ಮಗಳು, ಅವಳಿಗೂ ಗೊತ್ತಿಲ್ವಂತೆ. ಹಂಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಬಾವಿ. ನೋಡಲಿಕ್ಕೆ ಎಷ್ಟು ಸಖತ್ತಾಗಿದೆ ನೋಡಿ. ಇದೆಲ್ಲ ನೋಡಿ ಬೇವಿನ ಸೊಪ್ಪು. ನಾವು ಅಲ್ಲಿ ಎಲ್ಲ ಹುಡುಕ್ತಾ ಇರ್ತೀವಿ ಬೇವಿನ ಸೊಪ್ಪು ಬೇಕು ಅಂತ. ಇಲ್ಲಿ ನಮಗೆ ಎಲ್ಲಿ ಬೇಕಾದರೂ ಬೇವಿನ ಸೊಪ್ಪು ಸಿಗುತ್ತೆ. ಹಂಗೆ ಇದು ಬಾವಿದು ಏನು ಯೂಸ್ ಮಾಡಲ್ಲ ಈಗ. ನೀರೆಲ್ಲ ಮುಂಚೆ ಎಲ್ಲ ನೀರು ಇರ್ತಾ ಇರಲಿಲ್ಲ, ಯಾಕಂದ್ರೆ ಇವಾಗ ಮಳೆ ಚೆನ್ನಾಗಾಗೋದ್ರಿಂದ ನೀರು ಚೆನ್ನಾಗಿ ಬರ್ತಾ ಇದೆ. ನೋಡು, ತೋರಿಸೋ ಅಷ್ಟೇ ಸ್ವಲ್ಪ ಹತ್ರದಿಂದ. ಇವಾಗ ಎಷ್ಟು ನೀರು ನೋಡಿ, ಈ ಥರ ನೀರಿದೆ. ಮುಂಚೆ ನಮಗೆ ಈ ಥರ ಇರಲೇ ಇಲ್ಲ. ನೀರೆಲ್ಲ ಇಲ್ಲದೇ ಅವರು ಬೋರ್ ಹಾಕ್ಸಿದ್ದು. ಯಾಕಂದರೆ ಆ ಟೈಮಲ್ಲೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ನೀರು ಇಲ್ಲದೇ ಒಂದು ಎಷ್ಟೋ ವರ್ಷಗಳು ಅದೊಂದು ವನವಾಸ ಅಂತಲೇ ಹೇಳ್ಬೋದು. ಪಾಪ ಅದನ್ನೆಲ್ಲ ದಾಟ್ಕೊಂಡು ಬಂದಿದ್ದಾರೆ. ಈಗ ಮಳೆ ಚೆನ್ನಾಗಾಗೋದ್ರಿಂದ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೆಲ್ಲ ಅಡಿಕೆ ಇದೆ, ತೆಂಗು ಈ ಕಡೆ ಎಲ್ಲ. ಇನ್ನು ಆ ಸೈಡ್ ಇನ್ನು ಮತ್ತೆ ಅದು ಮಧ್ಯೆ ಏನೇನು ಮರಗಳಿದೆ. ಬೇವಿದೆ ನೋಡಿ. ಅಲ್ಲಿ ಹಲಸಿನ ಮರ, ಹಲಸಿನ ಹಣ್ಣದು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹಲಸಿನ ಮರ ಇದೆ. ಇನ್ನು ಈ ಕಡೆ ಸೈಡೆಲ್ಲ ಅದೇ ಬಾಳೆ ಇದೆಲ್ಲ ಇದೆ. ಇದೊಂದಿಷ್ಟು ಜಾಗನ ಫ್ರೀಯಾಗಿ ಬಿಟ್ಕೊಂಡಿದ್ದಾರೆ. ಇಷ್ಟು ಜಾಗ ಬಿಟ್ಟರೆ ಬೇರೆ ಇನ್ನೆಲ್ಲೇನೂ ಜಾಗ ಇಲ್ಲ. ಇದೇನಕ್ಕಂದರೆ ಯಾಕಂದರೆ ಇನ್ನು ಮನೆ ಶೆಡ್ ಎಲ್ಲ ಇರುತ್ತೆ ಹಾಗೇನೆ, ಅದು ಟೆಂಪ್ರವರಿ ಅಷ್ಟೇ. ಇವಾಗ ಇನ್ನು ಮನೆ ಕಟ್ಟಿದ್ರೆ ಅಲ್ಲಿ ಇದೇ ಜಾಗದಲ್ಲಿ ಕಟ್ಟಬೇಕಂದ್ರೆ ನೋಡಿ. ಬಿಸಿಲಿರೋದು ಇಷ್ಟೇ ಪ್ಲೇಸು. ಈ ಜಾಗ ಬಿಟ್ಟರೆ ಬಿಸಿಲು, ಇನ್ನು ಎಲ್ಲ ಕಡೆನೂ ಬರೀ ಮರಗಳೇನೆ. ಹಾಗಾಗಿ ಇದೊಂದಿಷ್ಟನ್ನು ಇಟ್ಕೊಂಡು ಜಾಗ ಫ್ರೀ ಬಿಟ್ಟಿದ್ದಾರೆ. ಇನ್ನೇನು ಅಂದರೆ ಗಿಡಗಳು ಬೇರೆ ಏನು ಹಾಕದೇನೆ ಮನೆ ಕಟ್ಟಿದ್ರೆ ಹೆಲ್ಪ್ ಆಗುತ್ತೆ ಇದು. ಮತ್ತು ನೀರು ಬಂದರೆ ನೋಡಿ ಇಲ್ಲಿ ಎರಡು ಮಳೆ ಆಗಿದ ತಕ್ಷಣವೇ ನೋಡಿ ಈ ಥರ ಆಗಿಬಿಡುತ್ತೆ ತೋಟ. ಎಷ್ಟು ಇದು ಕ್ಲೀನ್ ಆಗಬೇಕು ಅಂದರೆ ಅದು ಅಂದರೆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಂದರೆ 1 ವೀಕ್ ಆಗುತ್ತೆ ಅನಿಸುತ್ತೆ. ಅದು ನೋಡಿ. ಇದು ಗೊಬ್ಬರ ಎಷ್ಟು ತುಂಬ ಶುದ್ಧವಾದ ಗೊಬ್ಬರ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಲ್ಲಿ ನಿಜವಾಗ್ಲೂ ಇದೆಲ್ಲ ಸಿಗೋದೇ ಇಲ್ಲ. ತುಂಬ ಪರಿಶುದ್ಧವಾದ ಒಂದು ನಮ್ಮ ಇದು ಗೊಬ್ಬರ. ಹಸುವಿಂದ ಸಗಣಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ. ಮತ್ತು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಆಗಿದ ತಕ್ಷಣ ಇದು ಬೇರೆ ಗಿಡಕ್ಕೆಲ್ಲ ಹಾಕಲಿಕ್ಕೆ. ಇನ್ನು ಇದೆಲ್ಲ ಸೌದೆಗಳು, ಇದೇನೋ ಕಟ್ ಮಾಡಿ ಇಟ್ಟಿದ್ದಾರೆ. ಸೌದೆಗಳಿಗೆ ಅನ್ಕೋತೀನಿ ಅಲ್ವಪ್ಪ? ಹೂವಿನ ಗಿಡ, ಒಂದಲ್ಗ ಇಲ್ಲೇ ಇದೆಲ್ಲ ಒಂದಲ್ಗನಾ? ಹೌದಾ? ಅಯ್ಯೋ, ಎಷ್ಟು ಚೆನ್ನಾಗಿ ಇಷ್ಟು ದೊಡ್ಡದು ಬಂದಿದೆಯೇನೋ. ಹಾಂ, ಯೂಸ್ ಮಾಡ್ತಾ ಇದ್ದೀರಾ? ಎಲ್ಲ ಕಟ್ಟಾರು ಮಾಡ್ಕೊಂಡು ಹೋಗ್ತೀನಿ. ಒಂದಲಗ ಸೊಪ್ಪು ಅಂದರೆ ಬ್ರಾಹ್ಮಿ ಎಲೆ, ಸರಸ್ವತಿ ಎಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ. ಇದೆಲ್ಲ ಅಷ್ಟೇ. ಇದು ಲಾಸ್ಟ್ ಇಯರ್ ಹಾಕಿದಾಗ ಒಂದು ಎರಡೇನೋ ಇತ್ತು ಅಷ್ಟೇ ಅಲ್ಲ, ಬೇರುಗಳು ಅಷ್ಟೇ ಇದ್ದಿದ್ದು. ಈಗ ನೋಡಿ ಇಷ್ಟು ಅಗಲಕ್ಕೂ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಒಂದಲ್ಗ ಸೊಪ್ಪು ಇಷ್ಟು ದೊಡ್ಡದು ಬರುತ್ತೆ ಅಂತ ನಾನು ನೋಡೇ ಇರಲಿಲ್ಲ. ಯಾಕೆಂದರೆ ನಾನು ಹಾಕಿದ್ದೀನಿ ಮನೇಲಿ, ಚಿಕ್ಕದು ಅದು. ಅಂದರೆ ಸ್ವಲ್ಪ ಪುಟ್ಟದು ಇಷ್ಟಿಷ್ಟೇ ಬರೋದು. ಬಟ್ ಇಷ್ಟು ಚೆನ್ನಾಗಿ ಏನಕ್ಕಂದರೆ ಮಣ್ಣು ಚೆನ್ನಾಗಿ, ಅಂದರೆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿರೋದ್ರಿಂದ, ನ್ಯಾಚುರಲ್ ಆಗಿರೋದ್ರಿಂದ ಇಷ್ಟು ಬ್ಯೂಟಿಫುಲ್ಲಾಗಿ ಆಗಿದೆ ನೋಡಿ. ಅದನ್ನೇ ನೀನು ಹಿಡ್ಕೋ ಸ್ವಲ್ಪ ನೋಡಿ. ಇದು ಹಸುಗೆ ಇದು ಮೇವು ಅಂದರೆ ಹುಲ್ಲು ಬೇಕಲ್ವ ಹಸುಗೆ. ಸೊ ಯಾಕೆಂದರೆ ಎಲ್ಲ ಒಣ ಹುಲ್ಲೇ ಇರುತ್ತೆ. ಹಾಗಾಗಿ ಹಸಿ ಹುಲ್ಲು ಬೇಕಾಗುತ್ತೆ. ಅದನ್ನು ಹಾಕೊಂಡಿದ್ದಾರೆ ಹಸುಗಳಿಗೆ ಅಂತಲೇ ಸಪ್ರೇಟ್ ನೋಡಿ. ಇದಿಷ್ಟು ಮೇವು ಹಾಕೊಂಡಿರೋದು. ಇದನ್ನು ಇಲ್ಲೆಲ್ಲ ಇನ್ನು ಬಟ್ಟೆ ಒಣಗಾಕ್ಲಿಕ್ಕೆ ಒಂದಷ್ಟು ಇದೆಲ್ಲ ಕಟ್ಕೊಂಡಿರ್ತಾರೆ. ಮಧ್ಯೆ ಏನೋ ಇನ್ನು ಯಾವುದೋ ಹಣ್ಣಿಂದೆಲ್ಲ ಗಿಡಗಳಿದೆ. ಇನ್ನೊಂದು 2 ವರ್ಷಕ್ಕೆ ಬಿಡ್ಬೋದು ಅನ್ಸುತ್ತೆ ಇದೆಲ್ಲ ಅಲ್ವಾ? ತೇಗು ತೋರಿಸು ನೋಡಿ. ಇದೆಲ್ಲ ತೇಗಿನ ಮರಗಳು. ಅದು ಎಷ್ಟೋ ಅವರು ತಾತ ಹಾಕಿರೋದು. ಅದು ಎಷ್ಟೋ ವರ್ಷದಲ್ಲಂತೆ ಸುಮಾರಿದೆ ತೇಗಿನ ಮರಗಳು. ಅಲ್ಲೂ ಲೈನಕ್ಕೆ ಅಂದರೆ ಈ ಲೈನ್ ಫುಲ್ಲು ತೇಗಿನ ಮರಗಳೇ ಇರೋದು. ಇದು ಏನೋ ಇನ್ನೂ ಸ್ವಲ್ಪ ಪ್ರೋಸೆಸ್ ಇರುತ್ತಲ್ವ ಅದಕ್ಕೆಲ್ಲ.
ಅಂದರೆ ಲೈಸೆನ್ಸ್ ಎಲ್ಲ ಆಗೇನೋ ಅದೆಲ್ಲ ಏನೇನೋ ಇರುತ್ತೆ. ಸೊ ಅದಾದಮೇಲೆ ಆಮೇಲೆ ನೋಡ್ತಾರೆ. ಚೆನ್ನಾಗಾಗಿದೆ ಇವಾಗ ಸ್ವಲ್ಪ, ಯಾಕಂದರೆ ಹೋದ್ಸತಿ ಎಲ್ಲ ತುಂಬ ಸಣ್ಣಕ್ಕಿರೋದು, ಇವಾಗ ಸ್ವಲ್ಪ ದಪ್ಪ ಆಗಿದೆ ನೋಡಿ. ತೇಗಿನ ಮರಗಳೆಲ್ಲ, ಇದೆಲ್ಲ ತೆಂಗಿದೆ, ಮಧ್ಯೆ ಇದ್ರ ಮಧ್ಯೆ ಅಡಿಕೆಗಳಿದೆ, ಇದೆಲ್ಲ ಮೇವು ಹಾಕ್ಕೊಂಡಿದ್ದಾರೆ. ಈ ಮಧ್ಯೆ ನೋಡಿ ಹೋಗ್ಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ. ಇದು ಒಟ್ಟಿಗೆ ಒಂದು 7 ಎಕರೆ ಬರ್ಬೋದು ಅನಿಸುತ್ತೆ. 8 ಬರುತ್ತೆ. 8 ಎಕರೆನೂ ಇದೆ. ಒಂದೇ ಕಡೆ ಒಂದೇ ಪ್ಲಾಟ್ ಇದೆ ಇದು. ಈ ಕಡೆ ನೋಡಿ ಇನ್ನೂ ಸೂಪರಾಗಿದೆ. ಇದು ಹೋದ್ಸತಿ ನಾವು ಬಂದಾಗ ಫುಲ್ಲು ಖಾಲಿ ಇತ್ತು ಇಲ್ಲಿ, ಅಂದರೆ ಏನು ಜೋಳ ಅಥವಾ ಏನೋ ಹಾಕಿದ್ರು, ಏನೂ ಇರಲಿಲ್ಲ. ಇವಾಗ ನೋಡಿ ಬದನೆ ಹಾಕಿದ್ದಾರೆ. ಇವಾಗ ಚೆನ್ನಾಗಿ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ ಬದನೆ. ಒಂದೊಂದು ಬಿಟ್ಟಿದೆ. ಇಲ್ಲಿ ಬಿಟ್ಟಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಚೆನ್ನಾಗಿ ಇದು ಗ್ರೀನ್ ಬದನೆ, ವಾಂಗಿಬಾತಿಗೆ ಹಾಕೋ ಬದನೆ ಬಿಟ್ಟಿದೆ ನೋಡಿ. ಬದನೆಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ, ಅದೇ ನಮ್ಮ ಸಿಟಿಗೆಲ್ಲಿ ಎಷ್ಟಿರ್ಬೋದು, ಇದಕ್ಕೆ ಮಿನಿಮಮ್ 30 ರೂಪಾಯಿನ 40 ಇರುತ್ತೆ. KGಗಂತ 40 ಇರುತ್ತೆ ಅಲ್ಲಿ. ಇವರು ನಿನ್ನೆ ನೋಡಿ 30 ಮೂಟೆ ಕೊಟ್ಟಿದ್ದಾರಂತೆ, 4 ರೂಪಾಯಿ. ಅಂದರೆ 1 KGಗೆ ಬರೀ 4 ರೂಪಾಯಲ್ಲಿ ಕೊಟ್ಟಿರೋದು. ಪಾಪ ರೈತರಿಗೆ ಹೇಗಿರುತ್ತೆ ಅಂತ. ಅಂದರೆ ಈಗ ನಾವು ರೈತರು ಹಂಗೆ ಬೆಳಿತಾರೆ ಅಂತೀವಲ್ವಾ, ನಿಜವಾದ ಬದುಕು ಅಂದರೆ ರೈತರದ್ದು ಇಷ್ಟೇ. KGಗೆ ಅವರು 40 ರೂಪಾಯಿಗೆ. ಬಟ್ ನಾವು ನಾವು ಬೆಂಗಳೂರಲ್ಲೆಲ್ಲ ತಗೋಬೇಕು ಅಂದರೆ 40 ರೂಪಾಯಿ ನಮಗೆ KG ಸಿಗೋದು. ಅವ್ರು ಕೊಟ್ಟಿರೋದು ಬರೀ 4 ರೂಪಾಯಿಗಂತೆ ನೋಡಿ. ನಿನ್ನೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಯಾಕೆ 4 ರೂಪಾಯಿ ಕೊಟ್ಟರೆ ಏನು ಸಿಗುತ್ತೆ ಅವರಿಗೆ? ಇಷ್ಟೆಲ್ಲ ಬೆಳೆದು ಅವ್ರ ಖರ್ಚು ಹೆಂಗೆ ಅಂದರೆ ಇದನ್ನು ಮಾಡಲಿಕ್ಕೇ ಎಷ್ಟು ಖರ್ಚು ಆಗಿರುತ್ತಲ್ವ. ಹಾಗಾಗಿ ರೈತರದ್ದು ನೋಡಿ ಈ ಥರ ಇರುತ್ತೆ, ಅಂದರೆ ಶ್ರಮ ಅನ್ನೋದು ಎಷ್ಟಿರುತ್ತೆ ಅಂತ ನೋಡಿ. ಸೊ ಇದೆಲ್ಲ ನೋಡಿ ಇಲ್ಲಿಂದ ಆಲ್ಮೋಸ್ಟ್ 1 ಎಕರೆ ಇರಬೇಕೇನೋ, 1 ಎಕರೆಗೂ ಬದನೆನೇ ಹಾಕಿದ್ದಾರೆ. ರೈಟ್ ಇರಲ್ಲ ಇವಾಗ ಏನೋ ಬೆಳೀತಾರೆ, ಬೆಳೆದು ನೋಡಿ ಫಸಲು ಇಷ್ಟು